ಮಹಾನಂದ್ ಅವರು ಕರ್ತವ್ಯದ ಕರೆಯ ಮೇಲೆ ತುರ್ತಾಗಿ ಹೋಗಬೇಕಾಗಿದ್ದರಿಂದ ಅವರು ಮೊದಲು ಮಾತನಾಡಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ಎಲ್ಲರಿಗೂ ಜೈ ಭೀಮ್. ವೇದಿಕೆ ಮೇಲಿರುವ ಎಲ್ಲ ನನ್ನ ಭೀಮ ಬಂಧುಗಳೇ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಸ್ವಾಗತ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ಪೊಲೀಸ್ ಅವ್ರಿಗೆ ಯಾವಾಗ ಏನು ಅಂತ ಗೊತ್ತಾಗಲ್ಲ, 24/7 ಅಂತ. ಅದೀಗ ಎಕ್ಸಾಂಪಲ್ ಆಗಿ ಏನಾಗಿದೆ, ಈಗ ಒಂದು ಅರ್ಜೆಂಟ್ ಕೆಲಸದ ಮೇಲೆ ನನಗೆ ಕರೆ ಬಂದಿದ್ದರಾಗಿ ನಾನು ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ. ಆದರೆ ನಮ್ಮ ಸಿದ್ಧಾರ್ಥ್ ಆನಂದ್ ಅವರು ಕೆಲವು ದಿನಗಳ ಹಿಂದೆ ಕಚೇರಿಗೆ ಬಂದು ಈ ರೀತಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ, ಬರಬೇಕು ಅಂತ ಕೇಳ್ಕೊಂಡಾಗ ಜಲ ಸ್ವಾತಂತ್ರ್ಯ ಎಂಬ ಶೀರ್ಷಿಕೆ ಅಡಿ ನಮ್ಮ ಮಾವಳ್ಳಿ ಗಂಗಾಧರ್ ಅವರು ಬರೆದಿರೋಂಥ ಪುಸ್ತಕ ಬಿಡುಗಡೆಗೆ ಬರಬೇಕು ಅಂತ ಭಾಳ ಸಂತೋಷ ಆಯಿತು. ಯಾಕಂದರೆ ನಮ್ಮ ಸಿದ್ಧಾರ್ಥ ಆನಂದ್ರವರು ತುಂಬ ಲವಲವಿಕೆ ಇರುವಂಥ ಒಬ್ಬ ಯುವಕರು, ಸದಾ ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂಥವ್ರು ಬಂದು ಕರೆದಾಗ ನಮ್ಮ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಸಹ ಒಂದು ಅಲ್ಪ ಸಮಯನ ಬಿಡು ಮಾಡ್ಕೊಂಡು ಹೋಗೋದು ನನ್ನ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಕರೆದು ನನಗೂ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಪುಸ್ತಕ ಭಾಳ ಚೆನ್ನಾಗಿ ಬಂದಿದೆ. ಯಾಕಂದರೆ ಬಿಡುಗಡೆಗೂ ಮುಂಚೆನೇ ನಮ್ಮ ಅಮೃತರಾಜರ ಹತ್ರ ಈಸ್ಕೊಂಡು ನಾನು ನೋಡ್ತಾ ಇದ್ದೆ. ಪುಸ್ತಕ ಬರೆದಂಥ ಗಂಗಾಧರ್ ಅವ್ರಿಗೆ ನನ್ನ ಶುಭಾಶಯಗಳು. ಮತ್ತು ಇನ್ನೂ ಅನೇಕ ಪುಸ್ತಕಗಳು ಇದೇ ರೀತಿ ಬರೀರಿ, ಸಮಾಜಕ್ಕೆ ಇದೊಂದು ಶಕ್ತಿಯಾಗಿ ಬರಲಿ ಅಂತ ನಾನು ಆಶಿಸ್ತಾ, ನನಗೆ ಅವಕಾಶ ಕೊಟ್ಟದ್ದು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಹಿಂದ್. आयुष्मान श्री महानंद सर, DYSP, DCRE.